ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ನಿವೃತ್ತ ನೌಕರರಿಂದ ಕಪ್ಪು ಬಟ್ಟೆ ಧರಿಸಿ ಧರಣಿ ಸತ್ಯಾಗ್ರಹ. ಬೀದರ್ನ 2022 ಜುಲೈ 1ರಿಂದ 2024 ಜುಲೈ 31 ಅವಧಿಯೊಳಗೆ ನಿವೃತ್ತಿಯಾಗಿರುವ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಶಿಫಾರಸಿನಂತೆ ನಿವೃತ್ತಿ ಆರ್ಥಿಕ ಸೌಲಭ್ಯ ಕಲ್ಪಿಸಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಆಗಸ್ಟ್ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭ ರಾಜ್ಯಾದ್ಯಂತ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಕಾಲದಲ್ಲಿ ನಿವೃತ್ತ ನೌಕರರು ಕಪ್ಪು ಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. 2022 ಜುಲೈ 1ರಿಂದ 2024 ಜುಲೈ 31 ಅವಧಿಯಲ್ಲಿ ನಿವೃತ್ತಿಯಾದ ನೌಕರರಿಗೆ 6ನೇ ಆಯೋಗದ ಲೆಕ್ಕಾಚಾರದ ಅನುಸಾರ DCRG ಕಮ್ಯುನಿಟೇಷನ್ ರಜೆ ನಿಗದಿಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಆರ್ಥಿಕ ನಷ್ಟ ಉಂಟಾಗಿ ಅನ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಕ್ಷೇತ್ರದ ಶಾಸಕರು, ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಮೂಲಕ ನೂರಾರು ನಿವೃತ್ತ ನೌಕರರ ಮನವಿಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 12,000 ನಿವೃತ್ತ ನೌಕರರು ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯಾಧ್ಯಕ್ಷ CS ಷಡಕ್ಷರ್, ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ L ಭೈರಪ್ಪ ಅವರ ಸಮ್ಮುಖದಲ್ಲಿ ನಮಗೆ ಆಗಿರುವ ಅನ್ಯಾಯದ ಕುರಿತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿ ನೀಡಲಾಗಿದ್ದರೂ ಸ್ಪಂದಿಸುತ್ತಿಲ್ಲ. 30ರಿಂದ 40 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ ನಮ್ಮನ್ನು ಕಡೆಗಣಿಸಲಾಗಿದೆ. ಮತ್ತೊಮ್ಮೆ ಸರ್ಕಾರದ ಗಮನ ಸೆಳೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಧರಣಿಯಲ್ಲಿ ಪಾಲ್ಗೊಂಡು ಹೋರಾಟಕ್ಕೆ ಯಶಸ್ಸು ದೊರೆಯಲಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಜಿಲ್ಲಾ ಸಂಚಾಲಕರಾದ ಜಗನ್ನಾಥ್ ಪಂತಂಗೆ ಅವರು, ನಮ್ಮ ಬೇಡಿಕೆಗೆ ನ್ಯಾಯಸಮ್ಮತವಾಗಿದ್ದು ಇದು ಈಡೇರುವವರೆಗೂ ಹೋರಾಟ ನಡೆಸಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕರಾಗಿ ಅಂಬಾರಾಯ್ ಶಾಂತಯ್ಯ, ಜಿಲ್ಲಾ ಸಂಚಾಲಕರಾದ ಜಗನ್ನಾಥ್ ಪಂತಂಗೆ, ವೆಂಕಟರೆಡ್ಡಿ, ಬಾಬುರಾವ್ ಬಿರಾದರ್, ಗೋವಿಂದ್ ಟೀಲೆ, ಸರಸ್ವತಿ, ಚುಕ್ಕಮ್ಮ, ಸುರೇಖಾ, ಶಿಲ್ವಂತ್, ನೀಲ್ಕಂಠಯ್ಯ, ಕಲ್ಲಪ್ಪ ಪೂಜಾರಿ, ಚಂದ್ರಕಾಂತ್ ಬಿರಾದರ್, ಗೋಪಾಲರಾವ್ ಪಾಂಚಾಳ, ರಘುನಾಥ್ ರೊಟ್ಟಿ, ಶಿವಾಜಿ ಕಾವಳೆ, ತಾಲೂಕು ಸಂಚಾಲಕರು ಸೇರಿದಂತೆ ಅನೇಕ ನಿವೃತ್ತ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ವರದಿಗಾರರು ರೋಹನ್ ಮನೋಹರ್, ಬೀದರ್. DCRG ಕಮ್ಯುಟೇಷನ್ ಗಡಿಕೆ ರಜೆ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ ನೀಡಬೇಕೆಂದು ಹಾಗೂ ಪರಿಷ್ಕೃತ ಆದೇಶ ಹೊರಡಿಸಬೇಕೆಂದು ದಿನಾಂಕ 1/10/2024ರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹದ ಮೂಲಕ ಮನವಿ ಅರ್ಪಣೆ. ಮೇಲಿನ ವಿಷಯ ಸದಾ ಇರುತ್ತೆ ಅಂತ ಕೇಳಿಕೊಂಡು ತಾವು ಇಲ್ಲಿ ಆಶ್ವಾಸನೆ ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳ ಕಳಿಸೋದ್ರ ಮುಖಾಂತರ ನಮ್ಮ ನೌಕರರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ವೇದಿಕೆಗೆ ಕಚೇರಿ ಎದುರುಗಡೆ 1/7/2022ರಿಂದ 31/7/2024ವರೆಗೆ ಮಧ್ಯದಲ್ಲಿ ನಿವೃತ್ತಿ ನೌಕರು ಯಾರ್ಯಾರು ನಿವೃತ್ತಿ ಆಗಿಲ್ಲ ಆ ಪೀರಿಯಡಲ್ಲಿ ಅವ್ರೇನು ಮಾನಿಟರಿ ಬೆನಿಫಿಟ್ಸು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅಂತೇಳಿ ಒಂದು ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇದು ಅವರಂತಲ್ಲ, ನಮ್ಮ ಎಲ್ಲರಿಗೂ ಕೂಡ ಒಂದು ಫೈನಾನ್ಷಿಯಲಿ ಬೆನಿಫಿಟ್ ಆಗ್ತಕ್ಕಂಥ ಕೆಲಸ ಆಗಿಲ್ಲ. ಮತ್ತು ಇವರು ನ್ಯಾಯಯುತವಾದಂಥ ಬೇಡಿಕೆ ಈ ಮಧ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಅವಾಗಲಿಂದ ಯಾವಾಗ ಜಾರಿ ಬಂತಂದರೆ ಸಂಬಂಧಪಟ್ಟ DCRG ಇರ್ಬೋದು, ಕಮ್ಯುಟೇಷನ್ ಇರ್ಬೋದು, EL ಬೆನಿಫಿಟ್ ಇರ್ಬೋದು, ಎಲ್ಲವೂ ಕೂಡ ಎಲ್ಲರಿಗೆ ಒಂದು ಹಿಂದಿನ ಡೇಟ್ಲಿಂದ ಒಂದು ಆದೇಶ ಆಯ್ತು ಅಂದರೆ ನನಗನ್ಸೋ ಒಂದು ಮಿನಿಮಮ್ 10 ಲಕ್ಷ ರೂಪಾಯಿ ಎಲ್ಲರಿಗೂ ಕೂಡ ಇದಕ್ಕೆ ಪ್ರಾಫಿಟ್ ಆಗ್ತಕ್ಕಂಥ ಕೆಲಸ ಆಗ್ತದೆ. ಸರ್ಕಾರ ಬೆನಿಫಿಟ್ ಯಾವಾಗಲೂ ಕೊಡಬೇಕಾದ್ರೆ ಹಿಂದಿನ ರೇಟ್ಸ್ ಯಾವುದು ಕೂಡ ಕೊಡ್ತಾ ಇಲ್ಲ. 1/8/2024ರಿಂದ ಅಂತೇಳಿ ಏನು ಪ್ರೆಸೆಂಟ್ ನೌಕರಸ್ಥರು ಕೆಲಸ ಮಾಡ್ತಾರೆ ಅವ್ರಿಗೆ ಅಷ್ಟೇ ಬೆನಿಫಿಟ್ ಆಗ್ತಕ್ಕಂಥ ಕೆಲಸ ಆಗಿದೆ. ಅವರಿಗೂ ಕೂಡ ಹಿಂದಿನ ಅರಿಯರ್ಸ್ ಹಿಂದಿನ ಡೇಟ್ಲಿಂದ ಕೊಟ್ಟರೆ ಅವ್ರಿಗೆ ಕೂಡ ಬೆನಿಫಿಟ್ ಆಗ್ತಕ್ಕಂಥ ಕೆಲಸ ಆಯಿತು. ಆ ಮಧ್ಯದಲ್ಲಿ ಯಾರ್ಯಾರು ಇವತ್ತು ದಿವಸ ಅಟ್ಲೀಸ್ಟ್ ಇದಕ್ಕೆ ಮೇ ಜೂನ್ ಯಾವಾಗಲೂ ಕೂಡ ಇದೊಂದು ಡಿಕ್ಲೇರ್ ಆಯ್ತಿತ್ತಂದ್ರೆ ಎಲ್ಲ ನೌಕರಸ್ಥರಿಗೆ ಬೆನಿಫಿಟ್ ಆಗ್ತಕ್ಕಂಥ ಕೆಲಸ ಆಗ್ತಾಯಿತ್ತು. ಅದರ ಕಳೆದ 20 ತಿಂಗಳಿಂದ ಯಾರ್ಯಾರು ನಿವೃತ್ತಿ ಆಗಿದೆ, ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಶಿಕ್ಷಕರಿರ್ಬೋದು, ನೌಕರಸ್ಥರಿರ್ಬೋದು, ಭಾಳಷ್ಟು ಜನ ಇದರಲ್ಲಿ ನಿವೃತ್ತಿಯಾಗಿ ಎಲ್ಲರಿಂದ ಆರ್ಥಿಕವಾಗಿ ಒಂದು ಭಾಳ ನಷ್ಟವನ್ನು ಕೂಡ ಎಲ್ಲ ಎಂಪ್ಲಾಯೀಸ್ ಕೂಡ ಆಗ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ನಿವೃತ್ತಿ ನೌಕರ ಸಂಘದ ಅಧ್ಯಕ್ಷರು ಭೈರಪ್ಪನವರು ಮತ್ತು ನಮ್ಮ ಷಡಕ್ಷರಿಯವರು ಅವರು ಕೂಡ ಯಾವುದೇ ಒಂದು ಹೋರಾಟ, ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಇಬ್ಬರು ಜಂಟಿಯಾಗಿ ಹೋರಾಟ ಮಾಡಿ ನಿವೃತ್ತ ನೌಕರ ಸಂಘಕ್ಕೆ ಎಲ್ಲರೂ ಕೂಡ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ನಾವು ಕೂಡ ಈ ಬೀದರ್ ಜಿಲ್ಲೆಯಿಂದ ಏನು ನಮ್ಮ ಎಲ್ಲ ನಿವೃತ್ತ ನೌಕರಸ್ಥರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ನಿಮ್ಮ
ರಾಜ್ಯ ಸರ್ಕಾರಿ ನೌಕರ ಸಂಘದ ಸಂಪೂರ್ಣ ಬೆಂಬಲ ನಿಮ್ಮ ನಿವೃತ್ತ ನೌಕರ ಸಂಘಕ್ಕೆ ಇರ್ತದೆ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧರಣಿ ಸತ್ಯಾಗ್ರಹವನ್ನು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಮುಖಾಂತರವಾಗಿ ನಮ್ಮ ಮುಖ್ಯವಾದ ಬೇಡಿಕೆ ಅಂದರೆ 1/7/22ರಿಂದ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಆದರೆ 1/7/22ರಿಂದ 31/7/24ರವರೆಗೆ ಏನು 25 ತಿಂಗಳ ಅವಧಿಗಳ ನಂತರದಲ್ಲಿ ಇದು ಆದೇಶ ಮಾಡಿದ್ದಾರೆ. ಆ ಆದೇಶ ಮಾಡುವಾಗ ಈ ಆದೇಶ ಆರ್ಥಿಕವಾಗಿ 1/8/24ರಿಂದ ನಾವು ಎಲ್ಲ ನೌಕರಿ ಸಿಗುತ್ತೆ ಅಂತ ಹೇಳಿರೋದ್ರಿಂದ ಈ ಹಿಂದೆ ನಿವೃತ್ತ ಆಗಿರ್ತಕ್ಕಂಥ ಈ 25 ತಿಂಗಳ ಅವಧಿಯಲ್ಲಿ ನಿವೃತ್ತರಾದಂಥ ನೌಕರರಿಗೆ ವೇತನ ಏನು ನಿಗದಿ ಮಾಡ್ತಾ ಇದ್ದಾರೆ, ಮೂಲ ವೇತನ ಹೊಸ ವೇತನ ಶ್ರೇಣಿಯಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಅದರಿಂದ ಬರ್ತಕ್ಕಂಥ DCRG ಆಗಲಿ ಕಮ್ಯುಟೆಡ್ ಆಗಲಿ EL ಗಡಿಕೆ ರಜದ ಆರ್ಥಿಕ ಲಾಭವನ್ನು ನಮಗೆ ಬರಬೇಕಾಗಿರ್ತಕ್ಕಂಥದ್ದು ನ್ಯಾಯವಾಗೇ ಬರಬೇಕು. ಯಾಕಂದರೆ 1/7/22ಕ್ಕೆ ನಮ್ಮ ಮೂಲ ವೇತನ ಬದಲಾವಣೆ ಆಯಿತು ಆಸ್ ಪರ್ ಸರ್ಕಾರದ ಆದೇಶದ ಪ್ರಕಾರ. ಆದರೆ ಆ ಮೂಲ ವೇತನ ಬಿಟ್ಟು ಹಳೆ ಮೂಲ ವೇತನದ ಮೇಲೆ ನಮಗೆ ಈ ಸೌಲಭ್ಯಗಳು ಕೊಡ್ತಾ ಇರೋದ್ರಿಂದ ನಮಗೆ ಆಗ್ತಿರೋದು ಬಹಳ ಆರ್ಥಿಕವಾಗಿ ನಷ್ಟ ಆಗ್ತದೆ. ಇದರಿಂದ ನಮಗೆ ಏನು ಎಲ್ರಿಗೂ ಕೂಡ ಸಮಾನವಾದ ಅವಕಾಶಗಳು ಸಿಗಬೇಕು, ಅದು ಸಿಕ್ಕಿಲ್ಲ. ಆದ್ದರಿಂದ ಭಾರತ ಸಂವಿಧಾನದ 14ನೇ ಕಲಂ ಪ್ರಕಾರ ನ್ಯಾಯಯುತ ನಮ್ಮ ಬೇಡಿಕೆ ಇದೆ. ನಮಗೆ ಸಮಾನವಾದ ನ್ಯಾಯವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ನಿವೃತ್ತರಾದ ನೌಕರರಿಗೆ ಏನು ಆರ್ಥಿಕ ಸೌಲಭ್ಯಗಳು ಬರಬೇಕು ಅದು ಈಗ ಹೊಸದಾಗಿ 7ನೇ ವೇತನ ಆಯೋಗದ ಮೂಲ ವೇತನದ ಆಧಾರದ ಮೇಲೆ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಕೊಂಡು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಭಿನ್ನ ಒತ್ತಡಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ನಮ್ಮ ಬೇಡಿಕೆ ಈಡೇರ್ತದೆ ಅಂತಕ್ಕಂಥ ಭರವಸೆ ನಮಗಿದೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ನಮ್ಮ ಜೊತೆ ನಮ್ಮ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡ್ತದೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಬಾಬುರಾವ್ ಬಿರಾದಾರ. ನಿವೃತ್ತ ಸರ್ಕಾರಿ ನೌಕರರ ಸಂಘದ ಒಂದು ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ನಿವೃತ್ತ ನೌಕರರ ಒಂದು ವೇದಿಕೆಯ ಮುಷ್ಕರ ಯಾವ ಕಾರಣಕ್ಕೆ ಮಾಡ್ತಿದ್ದೇವೆ ಅಂತ ಕೇಳಿದ್ರೆ, ದಿನಾಂಕ 1/7/22ರಿಂದ 1/7/24 ಅವಧಿಯೊಳಗೆ ಯಾವ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆಗಿದ್ದಾರೋ ಅಂಥ ಸರ್ಕಾರಿ ನೌಕರರಿಗೆ ನಾವು 7ನೇ ವೇತನ ಆಯೋಗದಿಂದ ನಗದೀಕರಣದಿಂದ ನಾವು ವಂಚಿತರಾಗಿದ್ದೇವೆ. ಈ ಒಬ್ಬೊಬ್ಬ ಸರ್ಕಾರಿ ನೌಕರನು ಕೇವಲ 10ರಿಂದ 12 ಲಕ್ಷದಿಂದ 15 ಲಕ್ಷಗಳವರೆಗೆ ಒಂದು ಆರ್ಥಿಕ ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕಾಗಿ ನಾವೆಲ್ಲ ಸರ್ಕಾರಿ ನೌಕರರು ಶಾಂತಯುತವಾಗಿ ಇಂದಿನ ದಿವಸ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ವಿಶ್ವ ನಾಗರಿಕರ ಒಂದು ದಿನಾಚರಣೆ ದಿನದಂದು ನಾವೆಲ್ಲ ಹಿರಿಯ ನಾಗರಿಕರಾಗಿ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಾವು ನಮ್ಮ ವಂಚಿತವಾಗಿರ್ತಕ್ಕಂಥ ಆರ್ಥಿಕ ಸೌಲಭ್ಯಗಳನ್ನು ಕೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇಂದು 3 ಗಂಟೆ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಬೆಂಬಲಿಗರಾಗಿ ನಮ್ಮ ಜಿಲ್ಲಾ ಸಂಘದ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಕುಮಾರ್ ಗಂದಿಗೆಯವರು, ನಮ್ಮ ಸರ್ಕಾರಿ ನೌಕರರ ಒಂದು ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಪ್ರಭುಲಿಂಗ್ ತುಗಾವೆ, ರಾಜು ಸಾಗರ್ ಅವರು ಎಲ್ಲರೂ ಏನಪ್ಪ ಅಂದರೆ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಶಾಸಕರು ಕೂಡ ಬರ್ತಾ ಇದ್ದಾರೆ. ಈಗ ಶರಣು ಸಲ್ಗರ್ ಅವರು ಇವರೆಲ್ಲರೂ ಬಂದು ನಮಗೆ ಬೆಂಬಲ ಸೂಚಿಸಿದ್ದಾರೆ. ನ್ಯಾಯಯುತವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಒಂದು ಆರ್ಥಿಕ ಸೌಲಭ್ಯವನ್ನು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಒದಗಿಸಿ ಕೊಡ್ತಾರಂತಕ್ಕಂಥ ಒಂದು ಭರವಸೆಯಿಂದ ನಾವು ಈ ಮುಷ್ಕರವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್. ಮೇಡಮ್, ಜಗನ್ನಾಥ್ ಪತಂಗೆ.